ಆಫ್ ಮಾಡ್ಸಿರೋ ಅದು ಮಾಡಕ್ ಹೋಗ್ಬೇಡ ಸುಮ್ಮನಿರೋ ಹೇಳ್ತಾ ಇದೀನಿ ಹೇಳು ಬಿಡು ಇರ್ಲಿ ಏನಂತೆ ಗೈಸ್. ಈಗ ದೇವಸ್ಥಾನ ಕಡೆಗೆ ಈಗ ಹೊರಟಿದ್ವಿ. ಯಾವ ದೇವಸ್ಥಾನ ಅಂತ ಎಲ್ಲ ಮುಂದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಆದ್ರೆ ನಮ್ಮ ಅಣ್ಣ ಬಟ್ಟೆ ಫ್ಯಾಷನ್ ನಮ್ಮ ಅಣ್ಣಂಗೆ ಅಷ್ಟು ಗೊತ್ತಿಲ್ಲ. ಈಗ ನೋಡಿ ದೊಗ್ಲೆ ಇದು ದೊಗ್ಲೆ ಪ್ಯಾಂಟು ಎಷ್ಟು ಸಖತ್ತಾಗಿ ಕಾಣುತ್ತೆ ಗೈಸ್ ಆಯ್ತಾ. ಈ ಶರ್ಟಿಗೂ ಈ ಪ್ಯಾಂಟಿಗೂ ಸೂಪರ್ ಆಗಿ ಕಾಣುತ್ತೆ. ನಮ್ಮ ಅಣ್ಣ ಒಳ್ಳೆ ಈ ದೊಗ್ಲೆ ಯಾರು ಹಾಕತ್ತಾನೆ ನಂಗೆ ಆಡ್ತಾನೆ ಎಲ್ಲ ಟೈಮ್. ಏನು ಒಂದೇ ಸ್ಟೈಲು. ಸರಿ ಪಾಪ ಹೋಗಿ ಬರ್ತೀವಿ. ಸರಿ ಸರಿ ಹೋಗಿ ಬರ್ತೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವಾಗ ಬರೀ ನಾನು ಅಣ್ಣ ಜೊತೆಗೆ ನಮ್ ಗಾನವಿ ಈಗ ಬರೀ 3 ಜನ. ಇವಾಗ ದೇವಸ್ಥಾನ ಲೆನ್ಸ್ ವರ್ಸು ಚಾಳ್ ಗೈಸ್. 1 ನಿಮಿಷ ತಡೀರಿ ಸ್ವಲ್ಪ ಬ್ಲರ್ ಆದಂಗೆ. ತಗ ಸಿಗ್ನಲ್ ಬಿತ್ತು ಗೈಸ್. ಇವಾಗ ದೇವಸ್ಥಾನ ಕಡೆಗೆ ಈಗ ಹೋಗ್ತಿದೀವಿ ಗೈಸ್. ಯಾವ ದೇವಸ್ಥಾನಕ್ಕೆ ಅಂದ್ರೆ ಲಾಸ್ಟ್ ಟೈಮು ನಾನು ಪಪ್ಪ ಅಮ್ಮ ಎಲ್ಲ ಹೋಗಿದ್ವಲ್ಲ, ಎಲ್ಲಿ ಅದೇ KR ಪೇಟೆ ಹತ್ರ ಶ್ರೀ ವಿಜಯ ಕಾಳಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಈಗ ಹೋಗ್ತಿದೀವಿ ಗೈಸ್. ಚಲೋ ಗೈಸ್. ಆಕ್ಚುಲಿ ಇಲ್ಲೇ ಕರೆಕ್ಟಾಗಿ ಲಾಸ್ಟ್ ಟೈಮು ನಾನು ಪಪ್ಪ ಅಮ್ಮ ಹಿಂಗೆ ಹೋಗ್ತಿರ್ಬೇಕಾದ್ರೆ ದೇವಸ್ಥಾನಕ್ಕೆ ಕರೆಕ್ಟಾಗಿ ಇಲ್ಲಿ ನಾವು ಲೆಫ್ಟ್ ತಗೋಬೇಕಿತ್ತು. ಬಟ್ ನಾವು ಕರೆಕ್ಟಾಗಿ ಇಲ್ಲೇ ನಾವು ಮಿಸ್ ಮಾಡಿದ್ದು. ಹಂಗೆ ಮಾತಾಡ್ಕೊಂಡು ಮ್ಯಾಪು ನಾವು ಕ್ಲೀನಾಗಿ ನೋಡಿಲ್ಲಾಗ ಸ್ಟ್ರೈಟ್ ಹಂಗೆ ಹೋಗಿದ್ವಿ. 8 ಕಿಲೋಮೀಟರ್ನು ದೂರ ಹೋಗಿದ್ವಿ. ಆಮೇಲೆ ಮತ್ತೆ ವಾಪಸ್ ತಿರುಗಿಸ್ಕೊಂಡು ಬಂದಿದ್ದೆ. ಇವತ್ತು ಕರೆಕ್ಟಾಗಿ ಟರ್ನ್ ಎಲ್ಲ ತಗೊಂಡಿದ್ದೀವಿ ಗೈಸ್. ಅದಕ್ಕೆ ಕಾರಣ ನಮ್ಮ ಜಾಹ್ನವಿ. ಗೈಸ್ ದೇವಸ್ಥಾನ ಇನ್ನು 26 ಕಿಲೋಮೀಟರ್ಸ್ ಐತೆ. ಆಕ್ಚುಲಿ ನಾವಮ್ಮ ವಾಟರ್ ಬಾಟ್ಲಲ್ಲಿ ನೀರು ಇಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ಅವರು ಮರ್ತಾರೇನೋ ಕಾರಲ್ಲಿ. ಯಾವ ಬಾಟಲಲ್ಲೂ ನೀರೇನಿಲ್ಲ. ಅದಕ್ಕೆ ನಮ್ಮ ಅಣ್ಣ ಅಲ್ಲಿ ಹೋಗಿ ನೀರು ತಗೊಬರ್ತೀನಿ ಅಂತ ಅಲ್ಲಿ ಬೇಕ್ರಿ ಇತ್ತು. ಈಗ ಅಲ್ಲಿಗೆ ಹೋಗ್ತವನೆ. ಗಾನು ಏನ್ ಸಮಾಚಾರ ಗೈಸ್? ನಮ್ ಗಾನವಿ ಕಾಲೇಜಿಗೆ ರಜಾ ಹಾಕ್ಬಿಟ್ಟವಳೆ. ಯಾಕಾನು ಕಾಲೇಜಿಗೆ ರಜಾ ಹಾಕಿದ್ದು? ಮನೇಲಿರೋಣ ಅಂತ ಹಾಕಿದ್ದೆ. ನೀನ್ ಹೇಳಕ್ಕ ಬಂದಲ್ಲ ಇಲ್ಲಿಗೆ ಗೈಸ್. ಆಕ್ಚುಲಿ ನಮ್ ಗಾನವಿ ಏನ್ ಗೊತ್ತಾ, ಏನಂತ ಹೇಳಿ ರಜಾ ಹಾಕಿರೋದು ಗೊತ್ತಾ? ನಂಗೆ ಹುಷಾರಿಲ್ಲ, NCCಗೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಜಾ ಹಾಕೋಳೆ. ಏನು ಇಲ್ಲ, ಸುಳ್ಳು ಆಯ್ತಾಳು. ಈಗ NCCಗೆ ರಜಾ ಹಾಕ್ತಾಳ, ಹಂಗೆ ಹೇಳ್ದ ಇಲ್ವೋ? ರಜಾ ಹಾಕಿದ್ ಗೊತ್ತು. ಫಾರಿನ್ ಹಾಕಿದ್ರು ಬೆಳಗ್ಗೆ. ನಾಳೆ ಫೇರ್ವೆಲ್ ಅಲ್ವಾ, ಅದು ಇದು ನಾನು ಇದು ಗಾನು ಆ ಕವರ್ ಎಲ್ಲ ಕೊಡವ. ಗೊತ್ತಾ ನಿಮಗೆ ಏನೇನು ಮಾಡಬೇಕು? ನಂಗೆ ಗೊತ್ತಲ್ಲ ಗೈಸ್. ದೇವಸ್ಥಾನ ಕಡೆ ಬಂದಾಯ್ತು. ಬಟ್ ಇವತ್ತು ಆ್ಯಕ್ಚುಲಿ ತುಂಬಾನೇ ರಶ್ ಐತೆ ಗುರು. ಲಾಸ್ಟ್ ಟೈಮ್ ಬಂದಿದ್ಕಿಂತ ಈ ಸಲ ಅಂತೂ ತುಂಬಾನೇ ವೆಹಿಕಲ್ ಬಂದೈತೆ. ನನ್ನ ಬ್ಲಾಗ್ ನೋಡ್ಕೊಂಡು ಏನಾರು ಬಂದೆ ತೋರಿಸಿದ್ನಲ್ಲ ಬ್ಲಾಗಲ್ಲಿ. ಟಿಕೆಟ್ ಇಲ್ಲೇ 500 ರೂಪಾಯಿ ಟಿಕೆಟ್ ಇಲ್ಲಿ ಗೈಸ್. ಆದ್ರೂ ಮಾತ್ರ ಇವತ್ತಂತೂ ಭಯಂಕರ ಜನ. ನಡೆಯವಾ? ಅಲ್ಲ ಸರಿ, ಇಲ್ಲೇ ಇದೆ ಮಗು. ಪ್ರಶ್ನೆ ಕೇಳ್ತಾ ಇದೆ, ಬಂದ್ಬಿಡುತ್ತೆ. ಹೌದಾ? ಸರಿ ಸರ್, ನೀವು ಹೋಗಿ ಕ್ಯೂ ಹೋಗಿ ಸರ್, ಬೇಗ ಸರ್. ಸರಿಯಾಗಿ ಚುಚ್ಚಿತು ಬಾಯಿಲಿ. ಸರ್ವಭಯಂಕರೆ ಸಾಕ್ತ ಪ್ರದಾಯಿನಿ ಮಂತ್ರತಂತ್ರ ದೋಷ ಉಚ್ಚಾರಣ ಓಂ ಸರ್ವೇಶ್ವರೇ. ಅಷ್ಟೇ. ಜೈ ಚಿಂದಿ ನೋಡಿ. ಮನೆಯಿಂದನೇ ಎಲ್ಲ ಐಟಮ್ಸ್ ತಗೋದಂದ್ರೆ ಎಷ್ಟು ಬೆಸ್ಟು. ಸರಿ ಸರಿ ಸರಿ. ಗೈಸ್ ಪೂಜೆ ಎಲ್ಲ ಮುಗೀತು. ಆಕ್ಚುಲಿ ನೆಲ ಸುಡುತ್ತೆ ಅಂತ ಕ್ರಾಕ್ಸ್ ಅನ್ನು ಫುಲ್ ಇಲ್ಲಿವರೆಗೆ ತಗೊಂಡ್ ಬಂದಿದ್ವಿ ಆಯ್ತಾ. ಇವಾಗ ಕ್ರಾಕ್ಸ್ ಎಷ್ಟು ಸುಡ್ತೈತೆ ಅಂದ್ರೆ ಸಕ್ಕತ್ ಸುಡ್ತೈತೆ ಕ್ರಾಕ್ಸು. ಬಾ, ಇಲ್ಲಿ ಪ್ರಸಾದ ಇರುತ್ತೆ, ಪಲಾವ್ ಏನಾರು ಮಾಡಿರ್ತಾರೆ, ತಿನ್ಕೊಂಡು ಹೊರಡ. ಗೈಸ್ ಇಲ್ಲಂತೂ ಫುಲ್ ರಶ್ ಇತ್ತು ಅಂತ ಡೈರೆಕ್ಟ್ ಊಟ ಏನೂ ಮಾಡಲಿಲ್ಲ. ಡೈರೆಕ್ಟ್ ದೇವರಿಗೆ ಕೈ ಮುಕ್ಕೊಂಡು ಕಾರ್ ಹತ್ಕೊಂಡು ಡೈರೆಕ್ಟ್ ಹೊರಟ್ವಿ ಗೈಸ್. ಪೂಜೆ ಎಲ್ಲ ಮುಗೀತು ಗೈಸ್. ಮತ್ತೆ ಸೇಮ್ ವಾಪಸ್ ಈಗ ಮನೆ ಕಡೆಗೆ ಈಗ ಹೊರಡ್ತಿದೀವಿ. ಆಕ್ಚುಲಿ ಇವತ್ತು ಸ್ವಲ್ಪ ಬೇಗನೆ ಆಯ್ತು. ಆಕ್ಚುಲಿ ರಶ್ ತುಂಬಾನೇ ಇತ್ತು. ಬಟ್ ಲಾಸ್ಟ್ ಟೈಮು ರಶ್ ಕಡಿಮೆ ಇತ್ತು. ಬಟ್ ನಾವು ತುಂಬಾನೇ ಲೇಟ್ ಆಗಿ ಆಯ್ತು ಕೆಲಸ ಎಲ್ಲ. ಜೊತೆಗೆ ಹಂಗೆ ನಾವು ಅಮ್ಮ ಬರ್ತಿರ್ಬೇಕಾದ್ರೆ ಹಂಗೆ ಅಳ್ಸಿನೆಣ್ಣು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಸೊ ಲಾಸ್ಟ್ ಟೈಮ್ ಎಲ್ಲಿ ತಗೊಂಡಿದ್ವು ಅಲ್ಲೇ ಅಳ್ಸಿನೆಣ್ಣು ತಗೊಳ್ಳೋಣ.
ಗೈಸ್ ಬಾರವ ಗೈಸ್ ಅಳ್ಸ್ನೆಂಟ್ ಸಿಕ್ತು. ಮಾಮೂಲಿ ಮೀಡಿಯಮ್ ಆಗಿರೋದೆ. ಉಳ್ಗಾಯಿ ಬೇಕು ಅಣ್ಣ. ಹಾಂ ಅರೆ ಫುಲ್ ಜಾಸ್ತಿ ಹಣ್ಣಾಗಿರೋದು ಬೇಡ. ಜಾಸ್ತಿ ಹಣ್ಣಾಗಿರೋದು ಬೇಡ. ಹಾಂ ಅದೇ ಅದು ಜಾಸ್ತಿ ಕಾಯಿ ಇದ್ದಂಗೆ ಐತಲ್ಲ ಇದು. ಕಲರ್ ನೋಡಿ ಹಾಂ ಕಲರ್ ಅಲ್ಲ, ಒಳಗಡೆ ಹಣ್ಣು ಕೆಂಪಣ್ಣೆ ಬರುತ್ತೆ. ಚೆನ್ನಾಗೈತೆ ಇದು. ಅದೇ ಜಾಸ್ತಿ ಹಣ್ಣಾಗಿಲ್ಲ ತಾನೆ? ಇಲ್ಲ ಸರ್, ತಿನ್ನಕ್ಕೆ ಇನ್ನೂ 2 ದಿನ ಕಟ್ ಮಾಡ್ಕೊ. ಆಯ್ತು ಬಿಡು, ನಾಳೆ ಇಲ್ಲ ನಾಡಿದ್ದು ಕಟ್ ಮಾಡಿ. ಇನ್ನೂ 2 ದಿನ ಕಟ್ ಮಾಡ್ಕೊ. ಹುಡುಗಾಯಿ ಅದು. ಗೈಸ್ ಹಣ್ಣು ಸಿಕ್ತು, ಬಟ್ ಅದು ಹೆಂಗೈತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮಮ್ಮ ಹೇಳಿದ್ರು ಒಣ್ಣಲ್ಲಿ 2 ದಿನ ಬಿಟ್ಟು ಕುಯ್ರಿ ಅಂತ ಹೇಳಿದ್ರು. ಚಲೋ ಕಾಯಿ ಅನ್ಬೇಕಿತ್ತು ಅವ್ರಿಗೆ. ಅದೇ ಕಾಯಿ ಹೇಳಿದ್ರು. ಗೈಸ್ ಜೊತೆಗೆ ಹಂಗೆ 2 ಪ್ಯಾಕೆಟ್ ತಗೊಂಡು ಬಂದ. ಗೈಸ್ ಆಕ್ಚುಲಿ ಇವಾಗ ನಮ್ಮ ಅಣ್ಣಂಗೆ ಈಗ ಕಾರ್ ಓಡಿಸ್ಕೊಳಕ್ ಕೊಡ್ತಿದ್ದೀನಿ. ಏನಕ್ಕಂದ್ರೆ ನಾನು ಕಾರ್ ಓಡಿಸಿದ್ರೆ ಈ ಕಡೆ ವ್ಲಾಗೇ ಮಾಡೋಕ್ಕಾಗಲ್ಲ ಗುರು, ಅದಕ್ಕೆ. ಗೈಸ್ ಆಯ್ತಾ, ಹಣ್ಣು 1-2 ಪ್ಯಾಕೆಟ್ ತಗೊಂಡು. ಹಣ್ಣು ಏನ್ ಸ್ವೀಟ್ ಐತೆ ಅಂದ್ರೆ ಸಖತ್ ಸ್ವೀಟ್ ಐತೆ ಅಲ್ವಾ? ಹಣ್ಣು ಸ್ವೀಟ್ ಐತೆ. ಆಕ್ಚುಲಿ ಇಷ್ಟಿರ್ಬೇಕು, ಜಾಸ್ತಿ ಹಣ್ಣು ಆಗಿರ್ಬಾರ್ದು, ಜಾಸ್ತಿ ಕಾಯಿ ಹಂಗೂ ಇರಬಾರ್ದು. ಕರೆಕ್ಟಾಗಿ ಐತಿ ಇದು. ಗೈಸ್ ಮನೆ ಕಡೆಗೆ ಬಂದ್ವು ಗೈಸ್. ಅಮ್ಮ ಎಷ್ಟು ಬೇಗ ಬಂದ್ವಿ ಗೊತ್ತಾ? ಬಿಡು ಅವನಿಗೆ ಗೊತ್ತು, ತಗತ್ತಾನೆ. ಅಮ್ಮ ಅಲ್ಲಿ ನಾವು ಊಟ ಏನು ಮಾಡ್ಕೊ ಬರಲಿಲ್ಲ, ಫುಲ್ ರಶ್ ಇತ್ತು. ಸುಮ್ಮನೆ ಅದು ಮತ್ತು ಹಣ್ಣು ಚೆನ್ನಾಗೈತಾ? ನೋಡೋಣ, ಚೆನ್ನಾಗಿರಂಗೈತೆ. ಹೌದಾ? ಅಷ್ಟೇ. ನಾವ್ಯಾಕೆ ಎಲ್ಲ ತಗೊಂಡು ಹೋಗ್ಬಿಟ್ರೆ ಮನೆಯಿಂದ ಗೈಸ್ ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಯಾಕೆ ಗೊತ್ತಾ ಗೈಸ್ ಬರ್ಲಿಲ್ಲ. ಈಗ ನಮ್ಮ ಅಪ್ಪ ಬಂದಿದ್ದಿದ್ರೆ ನಿಲ್ಲಕ್ಕಂತೂ ಆಗ್ತಿರ್ಲಿಲ್ಲ, ಜೊತೆಗೆ ಸಖತ್ ಬಿಸಿಲು ಬೇರೆ ಆಯ್ತಾ, ಜೊತೆಗೆ ಚಪ್ಪಲಿನ ಬಿಚ್ಬಿಟ್ಟು ನಿಲ್ಬೇಕು, ಕಾಲಂತೂ ಸಖತ್ ಸುಡ್ತಿರುತ್ತೆ. ಅದಕ್ಕೆ ನಮ್ಮ ಅಪ್ಪ ಹತ್ಲಾಗಿ ಬಿಡಿ ಹೋಗ್ಬಿಟ್ಟು ಬನ್ನಿ, ನಾನು ಅಮ್ಮ ಮನೇಲೇ ಇರ್ತೀವಿ ಅಂತ ಹೇಳಿದ್ರ. ಸೊ ಅದಕ್ಕೆ ನಾನು ಗಾನು ಅಣ್ಣ 3 ಜನ ಹೋಗ್ಬಿಟ್ಟು ಬಂದಿದ್ದು. ಇವತ್ತೊಂದು ಸಾಕಾತ್ ರಶ್ ಇತ್ತು. 100 ರೂಪಾಯಿ ಕೊಟ್ಟಂದ್ರೆ ಹಳಸಿನಕಾಯಿ ತಂದಾರೆ. ಅದೇನು ಇತ್ತೀಚೆಗೆ ಆಗಿರೋದು ಅದು ದೇವಸ್ಥಾನ ಮೇಲೆ. ಯಾಕೆ ನಾವು ಮನೆಯಿಂದನೇ ತಂದ್ಬಿಡ್ಬಾರ್ದು? ಉಪ್ಪು ನಮ್ಗೆ ಹೇಳ್ತಾರೆ, ನೀಡ್ಸ್ಕೊಂಬನ್ನಿ 1 ಇಡೀ ಉಪ್ಪು. ಅದಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟು ಕಳಿಸ್ಬಿಟ್ರೆ ನೀವು ಮುಗಿಸ್ಕೊಂಡು ಪಟ್ಟನ್ ಬರ್ಬೋದು. ಆಮೇಲೆ ಅಲ್ಲಿ ಬೇರೆ ವಿಡಿಯೋ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ. ಅಣ್ಣ ನಾವು ಹೋದ ಸತಿ ಬಂದಿದ್ಕಿಂತ ಈ ಸತಿ ಜಾಸ್ತಿ ಜನ ಬಂದವ್ರೆ. ಅದ ಏನಂತಿದ್ರಿ ಮಗನೇ? ಉತ್ತರ ಕೊಟ್ಟಿದ್ಯಾ? ಇದು ವಿಡಿಯೋ ಮಾಡ್ಕೊಳ್ಬೇಡಿ ಅಂತ ಒಬ್ರು ಬಂದ್ರು. ಅದಕ್ಕೆ ಅಣ್ಣ ನಮ್ಮ ವಿಡಿಯೋ ನೋಡ್ಕೊಂಡೆ ಎಷ್ಟು ಜನ ಬಂದವ್ರ ಏನೋ ಅಂದ. ಗೈಸ್ ಮನೆ ಹತ್ರ ನಮ್ಮ ಶರತ ಬಂದವನೆ. ಇವನ್ ಚಿರಿಯಲ್ಲಿ ಹೌದಾ? ಈಗ ನಾವು ಹೋಗಿರೋದಾ? ಲೋ ನಿನಗೆ ಚಾಲೆಂಜ್. ಈಗ ಗೈಸ್ ಈಗ ಏನ್ ಗೊತ್ತಾ ಗೈಸ್, ಈಗ ಕ್ಲಾಸಿಕ್ಕಿಗೆ ಹೋಗ್ತಿದೀವಿ ಆಯ್ತಾ. ಕ್ಲಾಸಿಕ್ಕಿಗೆ ಹೋಗ್ತಿದೀವಿ. ತೀರಾ ಜಾಸ್ತಿ ಖಾರ ಆಯ್ತು ಅಂದ್ರೆ ಅಲ್ಲೇ ಐಸ್ ಕ್ರೀಮ್ ತಿನ್ಬಿಡು. ಏನ್ ಗೊತ್ತಾ, ತಿಂತೀನಿ ಒಂದು ಡಿಮ್ಯಾಂಡ್ ಅಲ್ಲ. ಏನ್ ಸರಿ ಆಯ್ತು, ಸರಿ ನೀನ್ ತಿನ್ಬಿಟ್ಟು ಸರಿ ನೀನ್ ತಿನ್ಬಿಟ್ಟು ಅರ್ಧ ಗಂಟೆ ಇರ್ಬೇಕಣ್ಣ ಸುಮ್ನೆ ಆಯ್ತಾ. ನಿಜ ಕೊಡ್ತೀನಿ. ಅಷ್ಟ್ ಖಾರ ಇಲ್ಲ ಕಣ ಇದು. ನಾನೇ ತಿಂದಿಲ್ವ ಶರತ? ನಂಗೆ ತಿನ್ನಿಸ್ಬೇಕು ಅಂದ್ರೆ ನಿಂತ್ಕೊಂಡು ಬಾಯಿ ಅಗಲ ಮಾಡಿ ತಿಂದಂಗೆ. ಐಸ್ ಕ್ರೀಮ್ ಗೊತ್ತಾಗ ಆಫ್ ಮಾಡಿ ಹೇಳ್ತೀನಿ ಕಿತ್ಕೊಳ್ಳುತ್ತಂತನಾ? ನಿಜ ಆಗಲ್ಲ ಕಣ್ ಸುಮ್ಮೀರ. ಚಾಲೆಂಜ್ ಮಾಡ್ತೀಯಾ? ನೀನು ಚಿರು ದಯ ತಿಂತಾನಾ? ಇದು ಜೋಲೋ ಚಿಪ್ಪು ಅಲ್ಲ, ನೀನ್ ಅರ್ಧ ಇವನ್ ಶರತ್ ಅರ್ಧ. ಗೈಸ್ ಇವಾಗ ನಮ್ ದಯನೂ ಬಂದ. ದಯ ಇವಾಗ ಚಾಲೆಂಜ್, ಜೋಲೋ ಚಿಪ್ ಚಾಲೆಂಜ್. ಏನ್ ದಯ, ಇವ್ರಿಬ್ರು ದಯ ಒಬ್ನೇ ಗಂಡ್ಸು ಅಂತ ಹೇಳ್ತಿದ್ರು, ನೀನ್ ನೋಡ್ರಿ ಹಿಂಗೆ ಆಡ್ತಿದ್ಯಾ? ನೋಡಿಲಿ ಇಷ್ಟೇ ಐತೆ. ದಯ ತಿಂದಯ ಖಾರ ತಿಂತೀಯ? ಜಸ್ಟ್ ಒಂದೊಂದು ಪೀಸ್ ತಿನ್ನೋಣ ಎಲ್ರೂ, 4 ಜನನೂ.
ಗೈಸ್ ಯಾರು ಚಾಲೆಂಜ್ ಮಾಡಕ್ಕೆ ಯಾರು ರೆಡಿನೇ ಇಲ್ಲ. ತಿಂದಾಗಾಯ್ತು, ನಂಗೆ ಇದು ಎಫೆಕ್ಟ್ ಆಗಿಲ್ಲ. ನಾನು ನನ್ನ ತಂಗಿ ತಿಂದಿದ್ವು, ದೇವರಾಣೆ ತಿಂದಿದ್ವು. ಏನು ವಿಡಿಯೋ ನೋಡಿಲ್ವಾ ನೀನು? ಮತ್ತೆ ಎಫೆಕ್ಟ್ ಇಲ್ವೋ? ನಿಜ ನನಗೆ ಎಫೆಕ್ಟ್ ಬಂದಿಲ್ಲ. ಗೈಸ್ ಜೋಲೋ ಚಿಪ್ ಚಾಲೆಂಜು ಯಾರೂ ಮಾಡಲಿಲ್ಲ. ಗೈಸ್ ನಮ್ ದಯ ಇಲ್ಲಿ ಯಾಕೋ ಗಡ್ಡ ಬಿಟ್ಟವನೆ. ಯಾಕೆ ದಯ? ಗೈಸ್ ಮನೆಗೆ ಬಂದಾಯ್ತು. ಮನೆಗೆ ಬಂದ ತಕ್ಷಣ ವ್ಲಾಗು ಎಡಿಟ್ ಮಾಡೋಣ ಅಂತ ಅನ್ಕೊಂಡೆ. ಅಂತೂ ಫೈನಲ್ ಆಗಿ ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡೋವಾಯ್ತು. ಜೊತೆಗೆ ಈಗ ವ್ಲಾಗನ್ನು ಅಪ್ಲೋಡ್ ಮಾಡಬೇಕು ಗೈಸ್. ಗೈಸ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.